ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು. ಮಾಂತೇಶ್ ನಿಮ್ಮ ಮನೆಗೆ ಬಂದಾಯಿತು. Hey, I've seen this one. This is a classic. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು. ನಾನು ರಮೇಶ್ ಬಂದಾಯ್ತು. ಇವತ್ತು ನನ್ನ ಫೇವ್ರೆಟ್ ಲಾಗು. ನಮ್ಮ ಫ್ರೆಂಡು ಹೊಸ ಬೈಕ್ ತೊಗೊಂಬಂದಿದ್ದಾನೆ, KTM 200. ನನಗೆ ತುಂಬ ಇಷ್ಟ ಆಗಿದ್ದು ಗಾಡಿ. ಆ್ಯಕ್ಚುಲಿ KTM ಬ್ರ್ಯಾಂಡ್ ಅಂದರೆ ತುಂಬ ಇಷ್ಟ. KTM ಬೈಕ್ ಯಾರಿಗೆ ಇಷ್ಟ ಇರೋಲ್ಲ ಹೇಳಿ? ಎಲ್ಲ ಹುಡುಗರಿಗೂ ಇಷ್ಟ ಇರುತ್ತೆ. ಹುಡುಗರಿಗೆ ಏನಕ್ಕೆ ಇಷ್ಟ ಹೇಳಿ? ಜಾಸ್ತಿ ಜನ ಹುಡುಗಿರು ಇಷ್ಟಪಡೋದೇ ಇದು. ಹುಡುಗಿರ್ದು ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಬೈಕ್ ಇದು KTM. ಹುಡುಗಿರಿಗೋಸ್ಕರ ಹುಡುಗರು ಏನೆಲ್ಲ ಮಾಡ್ತಾರೆ ನಿಮ್ಗೆ ಗೊತ್ತಲ್ಲ. ಇವಾಗ ನೋಡಿ, ನಮ್ಮ ಫ್ರೆಂಡ್ ಹುಡುಗಿಗೋಸ್ಕರ ಅಂತ ತೊಗೊಂಡಿಲ್ಲ ಪಾಪ, ಅವ್ನಿಗೆ ಇಷ್ಟ ಅಂತ ನಾವು ಫೋರ್ಸ್ ಮಾಡಿ ಕೊಡಿಸಿರೋದು. ನಮಗಿಷ್ಟ ಅಂತ. ಆ್ಯಕ್ಚುಲಿ ಬೈಕ್ ಇರೋದು ನಮಗಿಷ್ಟ, ಅವಳಿಗೆ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಈ ಗಾಡಿ ಬಗ್ಗೆ ನೀವು ಆಲ್ರೆಡಿ ಎಲ್ಲ ಯೂಟ್ಯೂಬ್ ಚಾನಲಲ್ಲೂ ನೋಡಿರ್ತೀರ. ಗಾಡಿ ಬಗ್ಗೆ ರಿವ್ಯೂ ಮಾಡಿರ್ತಾರೆ. ಇವತ್ತು ನಾನೇನೋ ಡಿಫ್ರೆಂಟ್ ಮಾಡೋಕ್ಕೆ ಬಂದಿದ್ದೀನಿ. ಏನಕ್ಕೆ ಅಂದರೆ, ನನಗೂ ಇದು ನನ್ನ ಸೆಕೆಂಡ್ ವೀಡಿಯೋ. ನಾನು ಎಲ್ಲರ ಥರ ಎಕ್ಸ್ಪ್ಲೇನ್ ಮಾಡಲ್ಲ. ನನಗೆ ಏನು ಗೊತ್ತಾಗುತ್ತೋ, ಎಷ್ಟು ಅರ್ಥ ಆಗುತ್ತೋ ನಿಮಗೂ ಆ ಥರ ಸಿಂಪಲಾಗಿ ಹೇಳ್ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಬನ್ನಿ ಗಾಡಿ ಬಗ್ಗೆ ಹೇಳ್ತೀನಿ. ಗಾಡಿ ಹೆಸರು ಬಂದು KTM 200. ಬಟ್ ಇದು 200 ಏನಕ್ಕೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. 200cc ಅಂತ. ಎಕ್ಸಾಕ್ಟ್ 200cc ಇರೋಲ್ಲ, 199.5cc ಇದೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದರೆ, ಇದ್ರ ಸೀಟ್ ಹೈಟ್ ಬಂದು ಸ್ವಲ್ಪ 250ಕ್ಕಿಂತ ಜಾಸ್ತಿ ಇದೆ. 250 ಬಂದು 800 mm ಐ ಥಿಂಕ್. ಇದು ಬಂದು ಎಲ್ರಿಗೂ ಗೊತ್ತಿರೋ ಥರ ಮೈಲೇಜ್ ಬಂದು 30-35 ನಮಗೆ ಸಿಟಿಲಂತೂ ಅಷ್ಟು ಕೊಡುತ್ತೆ. ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಹೈವೇನಲ್ಲಿ ನೋಡಬೇಕು. ನಾವು ಬಂದು ಲಾಸ್ಟ್ ವೀಕಲ್ಲಿ ಗಾಡಿ ತೊಗೊಂಡಿರೋದು, ಲಾಸ್ಟ್ ತರ್ಸ್ಡೇ. ಇನ್ನೂ ಅಷ್ಟೊಂದು ನಮಗೂ ಗೊತ್ತಿಲ್ಲ ಎಷ್ಟು ಮೈಲೇಜ್ ಕೊಡುತ್ತೆ ಏನು ಅಂತ. ನಮ್ಮದು ಇನ್ನೂ ಫಸ್ಟ್ ಸರ್ವಿಸು ಆಗಿಲ್ಲ. ಸರ್ವಿಸ್ ಬಗ್ಗೆ ನೋಡೋಣ, ವೀಡಿಯೋ ಮಾಡೋದಾದರೆ ಮಾಡ್ತೀವಿ. KTM ಬೈಕ್ ತೊಗೊಳ್ಳೋದೇನಕ್ಕೆ ಕೇಳಿ ಹುಡುಗರು? ಟಾಪ್ ಸ್ಪೀಡ್ ಹೊಡೆಯೋಕ್ಕೆ. ಟಾಪ್ ಸ್ಪೀಡ್ ಅಂತೂ ಪಕ್ಕ 130-140 ಅಂತೂ ಹೋಗುತ್ತೆ. ಹೇಳಲಿಕ್ಕೆ ಮಾತ್ರ 200cc ಗಾಡಿ. ಬಟ್ ಇದು ಒಳ್ಳೆ ಮಜಾ ಗಾಡಿ. ರಾಕೆಟ್ ಅದು ಹೋಗುತ್ತೆ. ಇದೊಂಥರ ಬಡವರದು ಫಸ್ಟ್ ರಾಕೆಟ್. ಚೆನ್ನಾಗಿದೆ ಗಾಡಿ. ಏನು ಹೇಳಬೇಕು ಅಂದರೆ, ಇವಾಗ ರೀಸೆಂಟ್ ಆಗಿರೋ GST 2.0 ಪ್ರಕಾರ 21,000 ಏನೋ ಕಡಿಮೆ ಆಗುತ್ತಂತೆ, 7%. ಆ್ಯಕ್ಚುಲಿ ಇವರು ಕ್ಯಾಲ್ಕುಲೇಷನ್ ಮಾಡೋದು ಬಂದು ಗಾಡಿ ಶೋರೂಮ್ ಮೇಲೆ ಮಾಡ್ತಾರೆ ಅನಿಸುತ್ತೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ 21,000 ಗಾಡಿ ರೇಟ್ ಕಡಿಮೆ ಆಗುತ್ತೆ. ಇವಾಗ ಗಾಡಿ ಯಾರ್ಯಾರು ತೊಗೋಬೇಕು ಅಂತಿದ್ದೀರಾ? 350cc ಒಳಗಡೆ. 350cc ಒಳಗಡೆ ಅವ್ರದ್ದು ಬಂದು ಎಲ್ಲ ಪ್ರೈಸು ಕಡಿಮೆ ಆಗ್ತಾ ಇದೆ. ಪರ್ಟಿಕ್ಯುಲರಾಗಿ ನಾನು ಹೇಳ್ತಾ ಇರೋದು ಈ ಒಂದು ಗಾಡಿಯಿಂದ ನಾನು ಯಾವಾಗಲೇ ಹೇಳಿದೆ. ಬಟ್ 350cc ಒಳಗಡೆ ಯಾರ್ಯಾರು ಗಾಡಿ ತೊಗೋತಾ ಇದ್ದೀರೋ ನೀವು ದಯವಿಟ್ಟು ವೇಟ್ ಮಾಡಿ. 22 ಸೆಪ್ಟೆಂಬರಿಂದ ಇದು ಅಪ್ಡೇಟ್ ಆಗುತ್ತೆ, ಎಲ್ಲ ಶೋರೂಮಲ್ಲೂ ಅಪ್ಲೈ ಆಗುತ್ತೆ. ಆಮೇಲೆ ಈ ಗಾಡಿಗೇ 21,000 ಕಡಿಮೆ ಆಗುತ್ತೆ ಅಂದರೆ 350cc ಒಳಗಡೆ ತುಂಬ ಗಾಡಿಗಳಿದೆ. ಅಪಾಚಿ 310 ಇರ್ಬೋದು, ಆಮೇಲೆ ನಿಂಜಾ 300 ಇದೆ. ಸೊ ಆ ಗಾಡಿ ಎಲ್ಲ ನಿಜವಲ್ಲೂ ತೊಗೋಬೋದು. ನಂದು ಆ್ಯಕ್ಚುಲಿ ಬೈಕ್ ಆಸೆ ಇರೋದು KTMಲ್ಲಂತೂ ಇತ್ತು. ನಮ್ಮ ಫ್ರೆಂಡ್ ತೊಗೊಂಡೆ. ಇವಾಗ ನಾನಂತೂ ತೊಗೊಳ್ಳಲ್ಲ. ನಾನು ಇನ್ನೂ ಒಂದು ಹೇಳಬೇಕು ಅಂದರೆ, ಏಪ್ರಿಲ್ RS 457 ತೊಗೋಬೇಕಂತಿತ್ತು, ಅದು ಕ್ಯಾನ್ಸಲ್ ಇವಾಗ. ಸೊ ನಾನು ಇವಾಗ ವೇಟ್ ಮಾಡ್ತಾ ಇರೋದು 22 ಸೆಪ್ಟೆಂಬರ್ಗೆ ಅಪ್ಲೈ ಆಗುತ್ತಲ್ಲ, 350 ಒಳಗಡೆ ಇರೋ ಎಲ್ಲ ಗಾಡಿನೂ ತೊಗೋಬೋದು. ಬಟ್ ರೇಟ್ ಎಲ್ಲ ಗಾಡಿಗೂ ರೇಟ್ ಕಡಿಮೆ ಆಗುತ್ತೆ, ನೀವು ತೊಗೊಳ್ಳಿ. ಏನು ಅಂದರೆ ನಾನು ಹೇಳ್ತಾ ಇರೋದು 22 ಸೆಪ್ಟೆಂಬರ್ವರೆಗೂ ನೀವು ದಯವಿಟ್ಟು ವೇಟ್ ಮಾಡಿ. ಅಲ್ಲಿವರೆಗೂ ಗಾಡಿ ಬುಕ್ ಮಾಡೋಕ್ಕೆ ಹೋಗ್ಬೇಡಿ, ಗಾಡಿ ತೊಗೊಳಕ್ಕೆ ಹೋಗ್ಬೇಡಿ. ನೀವು ಶೋರೂಮ್ಗೆ ಹೋದರೆ ಇಲ್ಲ ಹಂಗೆ ಹಿಂಗೆ ಏನೇನೋ ಕತೆ ಹೇಳ್ಕೊಂಡು ಅವ್ರಿಗೆ ಒಟ್ಟಿನಲ್ಲಿ ಸೇಲ್ಸ್ ಟಾರ್ಗೆಟ್ ಆಗಬೇಕಾಗಿರುತ್ತೆ, ಅವ್ರು ಕೊಟ್ಬಿಡ್ತಾರೆ. ಸೊ ನೀವೆಲ್ಲರೂ ವೇಟ್ ಮಾಡಿ. 22 ಸೆಪ್ಟೆಂಬರ್ ನೆನ್ಪಿಟ್ಕೊಳ್ಳಿ. ನಾನು ಇನ್ನೇನು ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ ಗಾಡಿ ಬಗ್ಗೆ, ಗಾಡಿ ಡೀಟೇಲ್ಸ್ ಬಗ್ಗೆ. ಏನಂದರೆ ನಿಮ್ಮ ಗೂಗಲ್ ಮಾಡಿದ್ರೂ ಸಿಗುತ್ತೆ. ಆಮೇಲೆ ಬೇರೆ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಡೀಟೇಲಾಗಿ ಅಪ್ಲೋಡ್ ಮಾಡಿದ್ದಾರೆ, ನೀವು ಅದನ್ನು ನೋಡಿ. ಬಟ್ ನಮಗೂ ಸಪೋರ್ಟ್ ಮಾಡಿ. ನಾನಿವಾಗ ಮೇನ್ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು GST ಬಗ್ಗೆ. ನಾನಿವಾಗ ನಮ್ಮ ಫ್ರೆಂಡ್ನ ಕರಿತೀನಿ. ಇವನು ಆ್ಯಕ್ಚುಲಿ ನಾವೆಲ್ಲ ತೊಗೊಂಡಿರೋದು EMI ಮೇಲೇ. ಗುರು, ಫಸ್ಟ್ ಆಫ್ ಆಲ್ KTM ಆಗಲಿ ಯಾವುದೇ ಗಾಡಿ ಆಗಲಿ ಎಲ್ಲರೂ ಹುಡುಗರು ತೊಗೊಳ್ಳೋದೇ EMI ಮೇಲೆ. ಸೊ ನಾವು EMI ಮೇಲೆ ತೊಗೊಂಡಿರೋದು. ಎಷ್ಟು ಡೌನ್ ಪೇಮೆಂಟ್ ಮಾಡಿದ್ದೀವಿ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಫ್ರೆಂಡ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಗಾಡಿ ಓನರು. ಬ್ರೋ ಬನ್ನಿ. ಇವರು ನಮ್ಮ ಫ್ರೆಂಡು ಹರಿ ಅಂತ. ಸೊ ಇವ್ರದೇ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಕೇಳೋಣ, ಯಾವ ಥರ ಏನು EMI ಆಪ್ಷನ್ ಎಲ್ಲ ಏನು ಅಂತ. ಬ್ರೋ ಹೇಳಿ ಬ್ರೋ, ಎಷ್ಟು ಡೌನ್ ಪೇಮೆಂಟ್ ಮಾಡಿದ್ದು ಗಾಡಿಗೆ? ಬ್ರೋ 1 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದೆ. 1 ತಿಂಗಳಿಗೆ 9,000 ಕಟ್ಟಬೇಕು EMI. 2 ವರ್ಷಕ್ಕೆ ಹಾಕ್ಸ್ಕೊಂಡಿದ್ದೀನಿ. 3,16,000 ಸಮಥಿಂಗ್ ಆಗುತ್ತೆ. 30,000 ಬಡ್ಡಿ ಬರುತ್ತೆ. ಆಯಿತು, ನನಗೆ ಗಾಡಿ ಮೇಲೆ ಕ್ರೇಜ್ ಐತೆ, ಅದಕ್ಕೆ ತೊಗೊಂಡಿದ್ದೀನಿ ಬ್ರೋ. ಓಕೆ, ಒಳ್ಳೆ ಗಾಡಿ ಬ್ರೋ. ಇಬ್ಬರದು ಇನ್ನೊಂದು ಲಾಗ್ ಮಾಡ್ತೀವಿ. ಇಬ್ಬರ ಹತ್ರನೂ ಸೇಮ್ ಸ್ಪ್ಲೆಂಡರೇ ಇರೋದು. ಸ್ಪ್ಲೆಂಡರ್ದು ಒಂದು ವಿಡಿಯೋ ಮಾಡೋಣ. ನಂದು ಸ್ಪ್ಲೆಂಡರೇ, ಇವ್ರದ್ದು ಇನ್ನೊಂದು ಗಾಡಿ ಇದೆ ಸ್ಪ್ಲೆಂಡರ್. ಎಲ್ಲ ಬಡವ್ರದ್ದು, ಬಡವ್ರ ಬಾದಾಮಿ ಅದು.
ಸೊ ಸ್ಪ್ಲೆಂಡರ್ದೊಂದು ವಿಡಿಯೋ ಮಾಡೋಣ ದುಡಿಯೋಕೆ ಸ್ಪೆಂಡರ್ ಬ್ರಾ ಶೋಕಿ ಮಾಡಕ್ಕೆ KTM. ಬ್ರೋ ಇವಾಗ ನಿನ್ಗೆ ಯಾವ ಥರ ಫೀಲ್ ಅನ್ನಿಸ್ತದೆ ಬ್ರೋ? ಇಷ್ಟು ದಿನ ನೀನು ಓಡಿಸಿರೋದು ಸ್ಪ್ಲೆಂಡರ್, ಹೌದು. ಬೇರೆ ಬೇರೆ ಗಾಡಿ ಓಡಿಸಿರ್ತೀವಿ, ಬಟ್ ನಿಂದೇ ಗಾಡಿ ಅಲ್ಲ 200. ಯಾವ ಥರ ಫೀಲ್ ಅನ್ನಿಸ್ತಿದೆ ನಿನಗೆ? ಸ್ಕ್ರೀನ್ ಚೇಂಜಸ್ ಏನಿಲ್ಲ ಬ್ರಾ, ನಾನೇನು ಸ್ಪೀಡ್ ಹೋಗಲ್ಲ, ಬಟ್ ನೋಡುವಾಗ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ. ನಾನು ನೋಡ್ಸಕ್ ತಗೊಂಡಿಲ್ಲ ಬ್ರಾ, ನಿಮ್ಗೆಲ್ಲ ಗಾಡಿ ತಗೊಂಡಿ. ಅದಂತೂ ಆ್ಯಕ್ಚುಲಿ ನಿಜ. ಇವಾಗ ಯಾರಾದರೂ ಹೊಸ ಫ್ರೆಂಡ್ಸ್ ಗಾಡಿ ತೊಗೊಂಡ್ರೆ ಯಾವ ಫ್ರೆಂಡ್ಸ್ ಆಗಲಿ ಎಷ್ಟೇ ಕ್ಲೋಸ್ ಆಗಲಿ ಯಾರಿಗೂ ಗಾಡಿ ಕೊಡಲ್ಲ. ಇವು ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇರೋನೊಂದು ಅವ್ನ ಬಗ್ಗೆ ಹೇಳ್ಬೇಕು. ವಿಡಿಯೋ ಮಾಡ್ತಾ ಇರೋನು ಒಂದು ನಿಮಿಷ ತೋರಿಸ್ತೀನಿ ಅವನು ನೋಡಿ. ಇವನು ಇನ್ನೊಬ್ಬ ನಮ್ಮ ಫ್ರೆಂಡು ಆಕಾಶ್ ಅಂತ, ಇಲ್ಲಿದೆ ಅವ್ನ ಗಾಡಿ. ಇವನು ಹೊಸ ತಗೊಂಡಾಗ ಅದನ್ನು ಮುಚ್ಚಿ ಇಟ್ಬಿಡೋರು, ಕವರ್ ಮಾಡ್ಕೊಂಡು ಫುಲ್. ಏನು ಯಾರಿಗೂ ಗಾಡಿ ಟಚ್ ಮಾಡೋಕ್ಕೂ ಕೊಡ್ತಿರ್ಲಿಲ್ಲ, ಇವನೇ ಓಡಿಸ್ತಾ ಇರಲಿಲ್ಲ ಆ್ಯಕ್ಚುಲಿ. ಬಟ್ ಇವನು ನನ್ನ ಫ್ರೆಂಡ್ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಇವನು ಬರೀ ಎಲ್ರಿಗೂ ಬಂದ್ಬಿಟ್ಟು ಗಾಡಿ ಓಡಿಸು ಬ್ರೋ ಓಡಿಸ್ ನೋಡು ಯಾವ ಥರ ಇದೆ ಅಂತ ಎಲ್ರಿಗೂ ಕೇಳ್ತಾ ಇದ್ದಾನೆ. ಬಟ್ ಎಲ್ರಿಗೂ ಗಾಡಿ ಕೊಡ್ತಾನೆ ಇವನು. ಓಕೆ, ನಾವು ಇವಾಗ ಮಾತಾಡಿದ್ದು ಸಾಕು. ಇವಾಗ ಗಾಡಿದು 360 ವ್ಯೂ ನೋಡೋಣ. ಬನ್ನಿ ಗಾಡಿ ಓಡಿಸ್ಬಿಟ್ಟು ನೋಡೋಣ. ನೀ ಅಷ್ಟೇ ಹಿಡ್ಕೊ ಗೈಸ್. ಆ್ಯಕ್ಚುಲಿ ನಾನು ಸುಮ್ಮನೆ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಓಡಿಸಿರೋದು. ನನ್ನ ಕಾಲು ನೋವಿರೋದ್ರಿಂದ ಗಾಡಿ ಓಡ್ಸೋಕ್ಕಾಗಲ್ಲ. ಸೊ ನೀವು ಬೈಕ್ ಓಡಿಸ್ಬೇಕಾದ್ರೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕ್ಕೊಳ್ಳಿ. ಪಿಲಿಯನ್ ರೈಡರ್ ಆಯಿತು, ಗಾಡಿ ಓಡಿಸೋರು ಆಯಿತು, ಹೆಲ್ಮೆಟ್ ಹಾಕ್ಕೊಳ್ಳಿ ದಯವಿಟ್ಟು. ನಮ್ಮ ಫ್ರೆಂಡ್ದು ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಆಗೋಕ್ಕಿಂತ ಮುಂಚೆ ಏನೇನಾಗಿದೆ ಅಂತ ಒಂದು ಸ್ವಲ್ಪ ನಿಮ್ಗೆ ತೋರಿಸ್ತೀನಿ. ನಾನು ಆಲ್ರೆಡಿ ನಿನ್ನೆನೇ ಹೇಳಿದ್ದೀನಿ ಬ್ರೋ, ನೀನು ಬೈಕ್ ವೀಡಿಯೋ ಮಾಡಬೇಕು, ಲಾಗ್ ಮಾಡಬೇಕು ಅಂತ. ಇವ್ನು ನೋಡಿದ್ರೆ ಗಾಡಿ ವಾಶ್ ಮಾಡ್ಕೊಂಡು ತೊಗೊಂಬರ್ಬೇಕಲ್ಲ. ನಿನ್ನೆ ನಾನು ಹೇಳಿದೆ, ನಾನೇ ವಾಶ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ನಾನೇ ತೊಗೊಂಬಂದು ಕೊಡ್ತೀನಿ ಅಂದರೆ, ಇಲ್ಲ ನಾನು 1 ಲೀಟ್ರ್ ನೀರು ತೊಗೊಂಡು ನಾನೇ ವಾಶ್ ಮಾಡ್ತೀನಿ, ನಮ್ಮ ಮನೆ ಹತ್ರ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊಳ್ಳೋಣ ತೊಗೊಂಬಂದ್ಬಿಟ್ಟಿದ್ದಾನೆ. ಹೆಂಗೆ ತೊಗೊಂಬಂದ್ಬಿಟ್ಟಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಇದನ್ನು ಹೆಂಗೆ ವಿಡಿಯೋ ಮಾಡೋಕ್ಕಾಗತ್ತೆ? ಇಲ್ಲಿದ್ದಾರೆ ನೋಡಿ ಮಹಾನುಭಾವರು, ಇವರೇ ಗಾಡಿ ಬರೋದಿಲ್ಲ. ಓಕೆ, ವಿಡಿಯೋ ಇಷ್ಟೊತ್ತವರೆಗೂ ನೋಡಿದ್ರಲ್ಲ. ವಿಡಿಯೋ ಹೆಂಗಿದೆ, ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ದಯವಿಟ್ಟು ಎಕ್ಸ್ಪ್ಲೋರ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.